ಇವ್ರದ್ದು ಎಲ್ಲ ಆದಮೇಲೆ ಅನ್ಬಾಕ್ಸ್ ಮಾಡೋಣ ಬಾ ಮಂಜು ಅಂತ ಓಡ್ ಬಂದವ್ರೆ. ಬಂದ್ರಪ್ಪ, ಫೈನಲ್ ಆಗಿ ಒಂದು ಅನ್ಬಾಕ್ಸ್ ಮಾಡ್ಬಿಡೋಣ. ನಾನೇ ಮಾಡ್ಬೇಕಂತ ಅನ್ಬಾಕ್ಸ್, ಏನೋ ನನಗೂ ಯೂಸ್ ಆಗಂಗಿದ್ದಿದ್ರೆ ಖುಷಿ ಪಡ್ಬೋದಿತ್ತು. ಖಾತ್ರಿ ಕೊಡ್ಬೇಕು ತಾನೇ ನೀನು ಅನ್ಬಾಕ್ಸ್ ಮಾಡುವಂದ್ಮೇಲೆ. ಏನೋ ಲೊಳ ಲೊಳ ಅಂತ ಆಯ್ತಲ್ಲ ಮನು ಒಳಗಡೆ ಐಟಮ್ಸ್ ಬೇಜಾನಿರ್ತದೆ. ತೆಗಿಲಾ ಟ್ರಿಮ್ಮರ್ ನಂದು ಹಾಳಾಗೋಗಿ ಸುಮಾರು ವರ್ಷ ಮೇಲೆ ಆಗೋಗಿತ್ತು. ತಗೋಬೇಕು ಅಂತಂತಾನೆ ಇದ್ದೆ, ಬಟ್ ತಗೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಅರ್ಜೆಂಟ್ ಬೇಕು ಅಂದ್ಬಿಟ್ಟು ತಗೊಂಡಿದ್ದು. ಇದು ಚೆನ್ನಾಗಿದೆ. ನನ್ನ ಹತ್ರ ಇರೋದು ಇನ್ನೂ ದಪ್ಪ ಇತ್ತು, ಹಳೇದು. 8 years ಓಲ್ಡ್ ಅದು. 8 ವರ್ಷ ಬಂದಿದೆ. ಅವಾಗ 3,500 ಕೊಟ್ಟಿದ್ದೆ, 8 ವರ್ಷ ಬಂತು. ಈಗ 3,500 ಕೊಟ್ಟಿದ್ದೀನಿ. ನೋಡ್ಬೇಕು. ಸುಮಾರು ಆಕ್ಸೆಸರೀಸ್ ಸುಮಾರು ಅದು ಫೈನ್ ಟ್ರಿಮ್ಮಿಂಗ್ ಆಲ್ ಇನ್ ಒನ್. ಇದು ನಾವು ಯೂಸ್ ಮಾಡ್ಬೋದಾ? ಬೇಕಾದ್ರೂ ಮಾಡ್ಬೋದು, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಷ್ಟೇ ಎಂಬತ್ತಿದ್ದು ಪರ್ಸನಲ್ ವಿಷಯ, ಸುಮ್ಮನೆ ತೋರಿಸ್ಬಾರ್ದು. ಇಡ್ತೀವಿ ಫೋನು. The next morning. 3 days ಆದಮೇಲೆ ಇವತ್ತು ಯೋಗಾಗೆ ಹೋಗಿ ಬಂದೆ. ಯೋಗ ಮಾಡಿ ಬಂದಮೇಲೆ ಹಬ್ಬ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ, ಬೆಳಗ್ಗೆ ಹೋಗಿ ಎಕ್ಸಸೈಸ್ ಮಾಡೋದ್ರಿಂದ ಇರೋ ಮಜನೇ ಬೇರೆ. ನಿಜ, ಫ್ರೈಡೇ ಹೋಗ್ದಲ್ಲೇ ಇರೋದು ಸಿಕ್ಕಾಬಟ್ಟೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಯೋಗದಿಂದ ಬಂದ್ಬಿಟ್ಟು ಕೂತ್ಕೊಂಡಿದ್ದೀನಿ, ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ಸಾಹೇಬ್ರು ಇವಾಗ ಕಾಫಿ ಬೇಕು ಸೆಕೆಂಡ್ ರೌಂಡು ಅಂದರು. ನಾನು ಬಂದ ಮೇಲೆ ಸೆಕೆಂಡ್ ರೌಂಡು, ನಾನು ಬರೋ ಮೊದಲು ಅದು ಎಷ್ಟು ರೌಂಡ್ ಆಗಿದೆಯೋ ಗೊತ್ತಿಲ್ಲ. ಕರೆಕ್ಟು, ಹಾಲು ತಂದೋಳೆ ನಾನು 1 ಕಪ್ ಅದಕ್ಕೆ ಇವಾಗ ಇಟ್ಟೋಗಲ್ಲ. ನಾನು ಬರೋಷ್ಟರಲ್ಲಿ 2-3 ರೌಂಡ್ ಕುಡಿದ್ಬಿಡ್ತಾರೆ ಅಂತ ಒಂದು ಕಪ್ ಆಗೋವಷ್ಟು ಇಟ್ಟಿರ್ತೀನಿ. ಬರ್ತಾ ನಾನು ಹಾಲು ತೊಗೊಂಡು ಬರ್ತೀನಿ. ಕಾಫಿ ಪುಡಿ ಖಾಲಿ ಆಗಿದೆ, ಅದಕ್ಕೆ ಕಳಿಸ್ತಾ ಇದ್ದೀನಿ. ನನಗೂ ಯಾಕೋ ಕಾಫಿ ಬೇಕು ಅನ್ನಿಸ್ತಾ ಇದೆ. ಜೊತೆಗೆ ಇವತ್ತು ಸೋಮವಾರ ಮನು, ನಾವೆಷ್ಟು ಸೋಮವಾರಗಳಾಗೋಯ್ತು ದೇವಸ್ಥಾನಕ್ಕೆ ಹೋಗಿ. ಮುಂದಿನ ವಾರ ಹೋಗೋಣ, ಇವತ್ತು ಸಾಯಂಕಾಲ ಹೋಗೋಣ ಸಾಯಂಕಾಲ. ಮುಂದಿನ ವಾರ ಇನ್ನೇನು. ಸೊ ಇವಾಗಂತೂ ಖಂಡಿತ ಆಗಲ್ಲ, ಅಲ್ಲೇ 11 ಗಂಟೆ ಆಗೋಯ್ತು. ಅಡುಗೆ ಬೇರೆ ಮಾಡಬೇಕು, ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮನೆಗೆ ಹೋಗ್ತೀನಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಮಾಲ್ಟ್ ಮಾಡಿ ಇಟ್ಟಿದ್ದೀನಿ, ಕುಡಿಬೇಕು. ಸಾರಿ, ಅವ್ರು ಬರೋ ಅಷ್ಟರಲ್ಲಿ ಮಾಲ್ಟ್ನ ಮಿಕ್ಸ್ ಮಾಡಿ ಇಡ್ತೀನಿ. ಆಮೇಲೆ ಬಾಕಿ ಕೆಲಸ ನೋಡೋಣ. ಯಾಕೋ ನಾಲ್ಗೆ ತುಂಬ ತೊದಲುತ್ತಾ ಇದೆ ಇವತ್ತು, ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂತೀನಿ. 2 hours later. ಅಯ್ಯೋ, ಯಾಕೋ ಒಂಥರ ಬ್ಯುಸಿ ಡೇ ಆಗೋಯ್ತು ಇವತ್ತು. ಅಡುಗೆ ಮನೆಗೆ ಹೋಗಿ ಕುಕ್ಕಿಂಗ್ ಎಲ್ಲ ಮುಗಿಸಿ ಬಂದ ಅಷ್ಟೊತ್ತಿಗೆ ಮನು ಫ್ರೆಂಡ್ ಬಂದರು. ಅವ್ರ ಹತ್ರ ಹೆಚ್ಚು ಕಮ್ಮಿ ಒಂದು 1/2 hour 45 minutes ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ಮನು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಹೊರಗಡೆ ಹೋದ್ರು, ಇವಾಗ ಬಂದರು. ಮಳೆ ಬರ್ತಾ ಇಲ್ವಾ? ಅದು ಆವಾಗಲೇ ಅನ್ನಿಸ್ತಾ ಇತ್ತು, ನಾನೆಲ್ಲೋ ಸಿಕ್ಕಾಕಂತೀಯ ಮಳೆಗೆ. ಸರಿ, ಹೌದಾ? ಸ್ವಲ್ಪ ಒಳಗೆ ಚಳಿ ಆಗ್ತಾ ಇದೆ ಯಾಕೋ ಅಲ್ವಾ, ಲೈಟಾಗಿ ಚಳಿ. ನಮಗೇನು ಚಳಿ ಇಲ್ಲ, ನೀನು ಯಾವಾಗಲೂ ಚಳಿ ಇರ್ತೀಯ. ನಮ್ಗೆ ಸೆಕೆನಲ್ಲಿ ಸೆಕೆ. ಇದು ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಒಂದು ಕೋಗಿಲೆ ಸೇರ್ಕೊಬಿಟ್ಟಿದೆ, ಅಗಲೆಲ್ಲ ಕೂಕಂತ ಇರತ್ತೆ ಚೆನ್ನಾಗಿ. ಏನಾಯ್ತು? ಹೌದಾ, ಆಯಿತು. ಸೊ 2 ಗಂಟೆ ಆಯಿತು ಅಂತ ಇವಾಗ ಜಸ್ಟ್ ಆಫೀಸ್ ಲಾಗಿನ್ ಮಾಡಿದೆ. ಬೆಳಗ್ಗೆ ಮಾಲ್ಟ್ ಎಲ್ಲ ಏನು ಕುಡ್ದೇ ಇಲ್ಲ, ಮರ್ತೇ ಹೋಗಿತ್ತು. ಅವ್ರ ಮನು ಫ್ರೆಂಡ್ ಬೇರೆ ಬಂದ್ರ, ಮಾತಾಡ್ಕೊಂಡು ಕುತ್ಕೊಂಡು ಅದ್ರೊಳಗಡೆ ನೆನಪೇ ಆಗಿಲ್ಲ ನನಗೆ. ಮನು ಅವ್ರ ಜೊತೆಲೆ ಹೊರಗಡೆ ಹೋದ್ರು ಅಂದ್ಬಿಟ್ಟು ಆಮೇಲೆ ನಾನೇ ಮಾಡ್ಕೊಂಡು ಕುಡ್ದಿದ್ದೀನಿ. ಅವ್ರು ಇನ್ನೇನು ಕುಡಿಯಲ್ಲ ಇವಾಗ. 2 ಗಂಟೆ ಟೈಮ್ ಆಗಿರೋದ್ರಿಂದ ಲಂಚ್ ಟೈಮು. ಹೋಗಿ ನೋಡ್ಬೇಕು, ಊಟ ಬೇಕು ಅಂದ್ರೆ ಕೊಡ್ಬೇಕು. ಅವರು ಒಂದೊಂದ್ಸರಿ ಮೂಡಿದ್ದಂಗೆ ಬೇಡವೇ ಬೇಡ ಊಟ ಅಂದ್ಬಿಡ್ತಾರೆ. ನೋಡೋಣ ಅವ್ರು ಬಂದು ಏನು ಹೇಳ್ತಾರೆ. ಇವತ್ತು ಈ ಡೇಟ್ಸ್ ತಂದೆ, ವೆಟ್ ಡೇಟ್ಸು. ಲಾಸ್ಟ್ ಇಯರ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಗೊತ್ತಾ, ಫುಲ್ಲು ಸ್ವೀಟಾಗಿ ಎಷ್ಟು ಚೆನ್ನಾಗಿರೋದು. ತುಂಬ ಇಷ್ಟಪಟ್ಟು ತಿಂದಿದ್ವಿ ನಾನು ಮನು. ಈ ವರ್ಷ ಯಾಕೋ ಎಲ್ಲಿ ತಗೊಂಡ್ರು ಆ ಟೇಸ್ಟೇ ಇಲ್ಲ. ಫುಲ್ ವಾಟರ್ ಕಂಟೆಂಟ್ ಜಾಸ್ತಿ, ಸಪ್ಪೆ. ಆದ್ರೂ ಅದು ನೋಡಿದ ತಕ್ಷಣ ತಗೋಬೇಕು ಅನ್ಸತ್ತೆ. ಸೀಸನಲ್ ಫ್ರೂಟ್ ಅಲ್ವಾ ಅಂತ. ಅದಕ್ಕೆ ಇವತ್ತು ಮನು ಯಾಕೆ ತಂದೆ ಅದನ್ನ ಅಂತ ಬೈತಾ ಇತ್ತು. ಎಲ್ಲಿ ತಗೊಂಡ್ರು ಚೆನ್ನಾಗಿಲ್ಲ, ಏನೋ ಈ ವರ್ಷನೇ ಚೆನ್ನಾಗಿ ಬಂದಿಲ್ಲ. ಅದು ಸ್ವೀಟ್ ಇಲ್ಲ, ಫಸ್ಟ್ ಟೈಮ್ ತಿಂದಿದ್ದು ಆ ಫೀಲಿಂಗ್ ಅಲ್ವಾ, ಸಖತ್ತಾಗಿತ್ತು. ಊಟ ಮಾಡಬೇಕು. ನನಗೆ ಎಡಿಟೇ ಮಾಡಿಲ್ಲ, ಇನ್ನು ಸ್ಟಾರ್ಟು ಮಾಡಿಲ್ಲ. ಮಾಡಬೇಡ, ಮಾಡ್ಬಿಟ್ಟು ರಾತ್ರಿ 10 ಗಂಟೆಗೆ ಎಲ್ಲ ಮನಿಕಲ ಟೈಮಲ್ಲಿ ನನಗೆ ಪಬ್ಲಿಷ್ ಮಾಡ್ತೀನಿ ಮಂಜು. ನಮ್ಮನ್ನು ಇಷ್ಟಪಡೋರು 10 ಗಂಟೆ ಆಗಿಲ್ಲ 12 ಗಂಟೆ ಆಗಲಿ ಎದ್ಬಿಟ್ಟು ನಿದ್ದೆಗೆ ಇಟ್ಕೊಂಡು ನೋಡ್ತಾರೆ. ಅವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇರಲ್ಲ ಅಂತ ಕತೆ. ಅಷ್ಟೆಲ್ಲ ಇದ್ರೆ ನಿನ್ಗೆ ಇಷ್ಟಪಡೋರಿಗೋಸ್ಕರ ನೀನು ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಕುತ್ಕೊಂಡು ಎಡಿಟ್ ಮಾಡಬೇಕು. ಅದನ್ನೇ ಮಾಡ್ತಾ ಇರೋದು ದಿವಸ ಅಲ್ಲ, ವರ್ಷದಿಂದ ಮಾಡ್ತಾ ಇದ್ದೀನಿ 3 ವರ್ಷ. ಈಗ ನಿಂಗೆ ಊಟ ಕೊಡ್ಲಾ? ನಾನು ಮಾಡಲ್ಲ ಊಟ, ನಾನು ಮಾಲ್ಟ್ ಕುಡ್ದೆ. ನಿಂಗೆ ಕೊಡ್ಲಾ? ಮಾಲ್ಟ್ ಇದೆ. ಥ್ಯಾಂಕ್ ಯು.
ಅಷ್ಟೇ. ನೀನು ಕುಡಿಯಲ್ವೇನೋ ಅನ್ಕೊಂಡು ಸ್ವಲ್ಪ ಹಾಕೊಂಡು ಜಾಸ್ತಿನೇ ಕುಡಿದೆ ನಾನು. ನೀನು ಯೂಶಲಿ ಇಷ್ಟೊತ್ತಿನಲ್ಲಿ ಬೇಡ ಅಂದ್ಬಿಡ್ತೀಯಲ್ಲ, ಅದಕ್ಕೆ ನಾಳೆ ನಿನಗೆ ಒಂದು ಗ್ಲಾಸ್ ಜಾಸ್ತಿ ಕೊಡ್ತೀನಿ, ಕೊಡಿ. ಕಾಂಪನ್ಸೇಟ್ ಮಾಡಬೇಕಲ್ಲ ಮನು. ಆ್ಯಕ್ಚುಲಿ ಪೌಡ್ರ್ ಖಾಲಿ ಆಗೋಗಿದೆ, ಮಾಡ್ಕೋಬೇಕು ಈ ವೀಕಲ್ಲಿ. ಗ್ರಾಸರಿ ಕೊನೆಗೂ ಕರ್ಕೊಂಡು ಹೋಗ್ಲಿಲ್ಲ ನೀನು ನನ್ನನ್ನು. ನೀನೇ ಬರಬೇಡ ಅಂದಿದ್ದು. ನೀವು ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಬಾ ಅನ್ನೋಕ್ಕೂ ಆಗಲ್ಲ, ಬರಬೇಡ ಅನ್ನೋಕ್ಕೂ ಆಗಲ್ಲ. ಏನು ಹೇಳಿದ್ರು ನೀನೇ ಹೇಳಬೇಕು ನನಗೆ. ಸುಮ್ಮನೆ ಹೇಳಕ್ಕೆ ಬಂದರೆ ನಮಗೆ ಬಿಟ್ಬಿಡ್ತೀವ ನಾವು, ಹೇಳಿ. ಅಬ್ಬಾ, ಸಡನ್ನಾಗಿ ಏನು ಮಳೆ ಬರ್ತಾ ಇದೆ ಅಂತೀರ. ಹೊರಗಡೆ ಜೋರು ಮಳೆ, ದಬ ದಬ ಅಂತ ಸುರ್ಕಂತ ಇದೆ ಸೌಂಡ್. ಹೊರಗಡೆ ಏನೋ ಜೋರು ಮಳೆ ಬರ್ತಾ ಇದೆ. ಇಲ್ಲೊಬ್ರು ಸಾಹೇಬ್ರು ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡು ಹೊಟ್ಟೆ ಹುರ್ಕಂತವ್ರೆ ಅಂದರೆ ಏನಪ್ಪ ಏನು ಹೇಳ್ದೆ ನಂಗೆ ಗೊತ್ತಿಲ್ಲ. ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಏನೋ ಆಲ್ರೆಡಿ 3 ಗಂಟೆ 3:15 ನಿಮಿಷಕ್ಕೂ ಬಂದ್ಬಿಟ್ಟು ಹೇಳ್ತಾ ಇದ್ರೆ ಹೆಂಗೆ ಎಡಿಟ್ ಮಾಡಿದ್ರಿ? ನಾಲ್ಗೆನ ಹಿಂಗೆ ಅನ್ಕೊಂತವ್ರೆ. ಹೆಂಗೆ ಗೊತ್ತಾ, ಅಲ್ಲ, ನಿನ್ನೆ ರಾತ್ರಿ ನಾನು ಏನೋ ಚಿತ್ರಾನ್ನ ತಂದಿದ್ದೀನಿ, ನೀವು ನೋಡಿದ್ರೆ ಇಲ್ಲಿ ಕಬಾಬು ಗಿಬಾಬು ಎಲ್ಲ ತಿಂತಾ ಇದ್ದೀನಿ. ಅಲ್ಲಿ ಮನು ಇದು ಕ್ರಿಸ್ಪಿ ಕಾರ್ನ್ ಅಂತ ಫ್ರೈ ಮಾಡಿಕೊಟ್ರು. ಕಾರ್ನ್ ಫ್ರೈ ಅದು ಫಸ್ಟ್ ತಿಂದ್ವಲ್ಲ, ಇಲ್ಲಿದೆ ನೋಡಿ ಇದು ಈ ಪ್ಲೇಟ್. ಅದಕ್ಕೆ ಸಖತ್ತು ಡಿಮ್ಯಾಂಡು ಅನ್ಸುತ್ತೆ ಮನು. ಇಲ್ಲ ಅಂದ್ರೂ ನಮ್ಮ ಕಣ್ಣೆದ್ರುಗಡೆ ವಿತಿನ್ ಹಾಫ್ ಅನ್ ಅವರಲ್ಲಿ 30-35 ಪ್ಲೇಟ್ಸ್ ಆರ್ಡ್ರ್ ಬಂತು. ಅಂಥವು ತರಬೇಕಿತ್ತು. ಅದು ಅದೇ ಈ ಥರ ಮಳೆ ಟೈಮಲ್ಲಿ ಸಾಕತ್ತಾಗಿರುತ್ತೆ. ನಾನು ಅದನ್ನ ಹೇಳಿಲ್ಲ, ಅದ್ಯಾವುದೋ ಚಿತ್ರಾನ್ನ ತರಬಹುದು, ಅದನ್ನ ತರಬೇಕಿತ್ತು. ಹೋಗೋಣ ಬಿಡು, ಬರ್ತಿದೆ ವರ್ತಿದೆ ಹೋಗಿ ತಿನ್ನೋದು. ಟೇಸ್ಟ್ ಚೆನ್ನಾಗಿದೆ. ಏನಾದರೂ ಮಾಡ್ಕೊಳ್ಳಿ ಈಗ. ಬಯಲು ಊಟ ಮಾಡೋಣ ಬಾ, ಹೊಟ್ಟೆ ಹಸಿತೈತೆ. ಹಾಕೊಂಡು ಕಲ್ಸ್ಕೊಂಡು ಬಂದ್ಬಿಡು, ಸ್ಪೂನಲ್ಲಿ ತಿನ್ಕೊಂಡು ಸರಿ ಆಯ್ತು. ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಕುತ್ಕೊಂಡು ಪಿಂಟರೆಸ್ಟಲ್ಲಿ ಬ್ಲೌಸ್ ಡಿಸೈನ್ಸ್ಗಳು ಹುಡ್ಕೊತಾ ಇದೆ, ಯಾವ ಡಿಸೈನ್ ಕೊಡೋದು ಅಂತ. ನಾನು ಸ್ಯಾರಿ ಬ್ಲೌಸ್ ಹೊಲ್ಸೋದೇ ರೇರ್ ಅಲ್ವಾ, ನನಗೆ ತಲೆನೇ ಓಡಲ್ಲ ಈ ಸ್ಯಾರಿ ಬ್ಲೌಸ್ಗಳು ಹೊಲಿಸ್ಬೇಕು ಅಂತಂದ್ರೆ. ಅದಕ್ಕೆ ಹುಡ್ಕೊತಾ ಇದೆ ಈ ಸ್ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ. ಒಂದು 2-3 ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರ ಕೆಟಲಾಗಲ್ಲೂ ನೋಡೋಣ, ಅಲ್ಲೂ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ. ಅದು ಇಷ್ಟ ಅನ್ನೋದಕ್ಕಿಂತ ಅದು ನನಗೆ ಕಂಫರ್ಟಬಲ್ ಆಗಿರತ್ತಾ ಪ್ಯಾಟ್ರನ್ನು ಡಿಸೈನು ಅನ್ನೋದು ನನಗೆ ತುಂಬ ಮ್ಯಾಟರ್ ಆಗುತ್ತೆ. ನಾನು ಫ್ಯಾಷನ್ಗಿನ್ನ ಫ್ಯಾನ್ಸಿಗಿನ್ನ ಕಂಫರ್ಟ್ನೆಸ್ಗೆ ತುಂಬ ಪ್ರಿಯಾರಿಟಿ ಕೊಡ್ತೀನಿ. ಸೊ ಹಾಗಾಗಿ ನಾನು ಸ್ಯಾರಿ ತೊಗೊಂಡು ಹೊರಟಿದ್ದೀನಿ, ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬರೋಣ ಅಂತ. ಹಬ್ಬಕ್ಕಿದೆ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಲಾಸ್ಟ್ ನಮ್ಮ ಅಪ್ಪ ಅಮ್ಮ ಬಂದಿದ್ದಾಗ ನಮ್ಮ ಅಮ್ಮನ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಕೊಟ್ಟಿದ್ವಿ, ಅದನ್ನ ಈಸ್ಕೊಂಡೇ ಇಲ್ಲ ನಾನು. ಅದನ್ನ ತಗೊಂಡು ಇದನ್ನ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮನು, ಟೈಲರ್ ಶಾಪ್ ಹೋಗ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎನ್ವೇಸ್ ಇಲ್ಲೇ ಹತ್ರನೇ ಇರೋದು, ವಾಕಬಲ್ಲು, ಗಾಡಿಲೇನು ಹೋಗಲ್ಲ. ಈಗ ಜೋರು ಮಳೆ ಬಂದು ನಿಂತಿದೆ, ನಡ್ಕೊಂಡೇ ಹೋಗ್ತೀನಿ. ಏನು ಮಳೆನಪ್ಪ, ಜಿಟಿ ಅಂತ ಬರ್ತಾನೆ ಇದೆ, ಒಳ್ಳೆ ಸೈಕ್ಲೋನ್ ಇಟ್ಕೊಂಡಿರೋ ಥರ. ಅದಕ್ಕೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಟೈಲರ್ ಶಾಪಿಗೆ. ಜೋರಾದರೂ ಆಗ್ಬೋದು, ಎಲ್ಲ ಸೂಚನೆಗಳು ಇದೆ. ಇದು ಅಮ್ಮನ ಬ್ಲೌಸು ಆಲ್ರೆಡಿ ಸ್ಟಿಚ್ ಆಗಿದೆ. ಸೊ ಇವಾಗ ನನ್ನ ಸ್ಯಾರಿಗೆ ಡಿಸೈನ್ ನೋಡ್ತಾ ಇದ್ದೀನಿ. ಅವ್ರು ಅದನ್ನು ಮಾಡಿಸ್ಕೊಳ್ಳಿ ಅಂತಿದ್ದಾರೆ, ಬಟ್ ಅದು ನನಗೆ ಬೇಡ. ಅದು ತುಂಬ ಓವರ್ ರನ್ನಿಂಗ್ ಪ್ಯಾಟ್ರನ್ ಆಗಿ ಹೋಗ್ಬಿಡ್ತದೆ. ಇವಾಗ ಯಾರನ್ನು ನೋಡಿದ್ರು ಅದನ್ನೇ ಹಾಕ್ಕೊಂಡಿರ್ತಾರೆ. ಇದು ಫ್ರಂಟ್ ಹೇಗೆ ಬರುತ್ತೆ? ನಾರ್ಮಲ್ ನೆಕ್ಕು ಬರುತ್ತೆ. ಓಕೆ, ನನಗೆ ಫ್ರಂಟು ಅದೇ ಮಾಮೂಲಿ ಬ್ರಾಡ್ ಆ್ಯಂಡ್ ಡೀಪ್ ಬೇಕು. ಆಗತ್ತಾ? ಇದು ಆಗುತ್ತೆ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬಂದಾಯಿತು. ನಾನು ಅಂದ್ಕೊಂಡು ನಾನು ಪಿಂಟರೆಸ್ಟಲ್ಲಿ ಹುಡ್ಕೊಂಡು ಹೋಗಿದ್ದು ಯಾವ ಡಿಸೈನು ಕೊಡಲಿಲ್ಲ. ಫೈನಲಿ ಅವ್ರ ಹತ್ರ ಕೆಟಲಾಗಲ್ಲಿರೋದನ್ನೇ ಸ್ವಲ್ಪ ನನಗೆ ಬೇಕಾದಂಗೆ ಚೇಂಜಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ನನಗೆ ಸ್ವಲ್ಪ ಸಿಂಪಲ್ ಆಗಬೇಕಿತ್ತು, ಒಂಚೂರು ಮಾಡ್ರನ್ ಟಚ್ ಇರಬೇಕಿತ್ತು, ಅಷ್ಟೇ ಹೇಳಿ ಬಂದಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ. ಯೂಶಲಿ ಚೆನ್ನಾಗಿ ಹೊಲಿಸ್ತಾರೆ. ಇದು ನಂದು ಸೆಕೆಂಡ್ ಬ್ಲೌಸ್ ನಾನು ಹೊಲಿಸ್ತಾ ಇರೋದು. ಲಾಸ್ಟ್ ಟೈಮ್ ಒಂದು ಕಾಟನ್ ಸ್ಯಾರಿ ಹೊಲಿಸಿದೆ, ಬಟ್ ಅದು ಸಿಂಪಲ್ ಸ್ಲೀವ್ಲೆಸ್ ಹೊಲಿಸಿದೆ. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೊಟ್ಟಿದ್ರು. ಅಮ್ಮಂದು ಈಸ್ಕೊಂಡು ಬಂದೆ, ನೋಡೋಣ ಹೆಂಗೆ ಬಂದಿದೆ. ಅಮ್ಮಂಗೆ ಒಂದು ಟೈಯಿಂಗ್ ಬೇಕಿರಲಿಲ್ಲ, ಹೇಳಿದ್ರು ಅದು ಟೈಯಿಂಗ್ ಕೊಡಬೇಡಿ ಅಂತ. ಅಮ್ಮ ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದಾರೆ, ಬಟ್ ಅವ್ರು ಏನೋ ವರ್ಕ್ ಮಾಡೋರು ಅದು ಟೈಯಿಂಗ್ದು ಮಾಡಿಕೊಟ್ಬಿಟ್ಟಿದ್ರಂತೆ. ಅದು ಏನಂತಾರೆ ಅದನ್ನು, ಡೋರಿ ಈ ಡೋರಿಗಳನ್ನೂ ಮಾಡಿಕೊಟ್ಬಿಟ್ಟಿದ್ರಂತೆ. ಸೊ ಹಂಗಾಗಿ ಹಾಕಿದ್ದೀವಿ ಮೇಡಮ್, ಬೇಡ ಅಂದರೆ ಅದನ್ನು ಬಿಚ್ಚಿ ಅಂತ ಹೇಳಿದ್ದಾರೆ. ಇದನ್ನ ಹಿಂಗೆ ಕಳಿಸ್ತೀನಿ, ಇದನ್ನು ಕೊರಿಯರಲ್ಲಿ ಕಳಿಸ್ಬೇಕು ಅಮ್ಮಂಗೆ. ಹೇಳ್ಬೇಕಮ್ಮಂಗೆ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಬಿಚ್ಚಾಕಮ್ಮ ಅಂತ. ಅಮ್ಮಂದು ಬ್ಲೌಸ್ ಡಿಸೈನ್ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದಾರೆ. ಈ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಎನಿವೇಸ್ ಇಷ್ಟ ಆಗಿತ್ತು ಸ್ಯಾರಿ ಬ್ಲೌಸ್ ಕತೆ. ಇದನ್ನು ಅಮ್ಮಂಗೆ ಕೊರಿಯರಲ್ಲಿ ಕಳಿಸ್ಬೇಕು. ಯಾಕೆಂದರೆ ಊರಿಂದ ಬೆಂಗಳೂರಿಗೆ ಬರೋರು ಯಾರೂ ಇಲ್ಲ, ಬೆಂಗಳೂರಿಂದ ಊರಿಗೆ ಹೋಗೋರು ಯಾರೂ ಇಲ್ಲ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಂಗೂ ಸ್ಯಾರಿ ಬೇಕಂತೆ. ಸ್ಯಾರಿನೂ ತಗೊಂಡು ಒಟ್ಟಿಗೆ ಕೊರಿಯರ್ ಮಾಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ.
ಈ ಮನು ಒಂದು ವೀಕಿಂದನೂ ವಿಡಿಯೋನ ನಾವು ಅನ್ಕೊಂಡಿದ್ದು ಟೈಮಿಗೆ ಪಬ್ಲಿಷ್ ಮಾಡ್ತಾನೆ ಇಲ್ಲ. ಏನಪ್ಪ ಹಂಗೆ ಆಗ್ಬಿಟ್ಟೈತೆ. ಇವತ್ತು 8-9 ಗಂಟೆ ಮಾಡ್ತೀಯ. ಪ್ರಾಬ್ಲಮ್ ಪದೇ 15 ನಿಮಿಷಕ್ಕೋಸ್ಕರ ನೀನು ಗೊತ್ತಿಲ್ಲ, ಗುದ್ಬಿಡ್ತೀನಿ. ಇಡೀ ದಿನ ನೀನು ಹಿಂಗೆ ಇಲ್ಲ ನಿನ್ನ ಕೆಲಸ ಮಾಡ್ತಿರ್ತೀಯಲ್ಲ, ಎಡಿಟ್ ಮಾಡ್ತಾ ಇರೋದು. ಮತ್ತೆ ನಾವು ಮಾತಾಡ್ಸೋದು ಯಾವಾಗ? ಇಡೀ ದಿನ ಮಾತಾಡ್ತೀವಿ ಬಂದು. ಮತ್ತೆ ಮನು ಬ್ಯಾಕ್ ಆಫ್ ದಿ ಕ್ಯಾಮ್ರಾ ನಾನು ಮಾತಾಡ್ಸಲ್ಲ, ನನಗೆ ಟೈಮೇ ಕೊಡಲ್ಲ ಅಂತೀಯ. ಫ್ರಂಟ್ ಆಫ್ ದಿ ಕ್ಯಾಮ್ರಾ ಬಂದು ಲಬ್ಬ 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 ಅಂತ ಮಾತಾಡ್ತೀಯ. ಟೈಮೇ ಕೊಡಲ್ಲ, ಬಿಸಿ ಆಗಿದ್ದಾಗ ಬಂದ್ಬಿಟ್ಟು ಹಿಂದೆಲ್ಲ. ಈ ಗಂಡಸ್ರಿಗೆ ನಾವು ಹೆಣ್ಮಕ್ಳು ಹೆಂಗಿದ್ರು ಪ್ರಾಬ್ಲಮ್ಮೇ ಅಪ್ಪ. ನಾವೇ ಪ್ರಾಬ್ಲಮ್ಮು ಅನ್ಕೋಬಿಟ್ಟವ್ರೆ, ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೆ ಪ್ರಾಬ್ಲಮ್ಮು ಅಂತ. ಓಕೆ ಆಯ್ತಾ? ಏನು moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.